ಈ ಎಲ್ಲ ಅಸತ್ವಪಾದಕ ಮತ್ತು ಆವರಣ ಆಪಾದಕ. ಆಪಾದಕ ಒಂದು, ಅಸತ್ವಾಪಾದಕ ಆವರಣ ಒಂದು. ಇವು ಎರಡು ಏನದವ ಅಂದ್ರ ಅವಿದ್ಯೆಯ ಅಂಗಗಳುಳ್ಳ. ಅವಿದ್ಯೆಯೇ ಆತ್ಮ ದೇವನನ್ನ ಪೂರ್ಣವಾಗಿ ಮರೆ ಮಾಡಿದೆ. ಅವನ ಆಶ್ರಯದಲ್ಲಿದ್ದುಕೊಂಡು ಅವನಲ್ಲೇ ಇಲ್ಲದಂತೆ ಮಾಡೆ ಕುಂತಿತು ಅವಿದ್ಯೆ. ಬಳಿಕ ವಿಕ್ಷೇಪ ತಲೆದೋರಿ ಅಹಂಕರ್ತ, ನಾನೇ ಮಾಡುವವ, ಅಹಂ ಭೋಕ್ತ, ನಾನೇ ಭೋಗಿಸುವವ, ಇಂಥ ದ್ವಿವಿಧ ಭಾವನೆಗಳನ್ನ ಹೊಂದಿದ ಜೀವನ ಉದಯಕ್ಕೆ ಕಾರಣ ಆಗಿದೆ. ಇದಕ್ಕೇನಂದ್ರು ಇನ್ನೊಂದು ವಿಧದಿಂದ ವ್ಯವಹರಿಸಬಹುದಂತ ನಾವು. ಯಾವುದು? ಸ್ವಭಾವ ರೂಪ ಮಾಯೆಯು ಆಣವ ಮಲವಾಗಿ, ಆ ಮಾಯೆಯೇ ಏನಾಗೈತಿ? ಆಣವ ಮಲವಾಗಿ ದೇವನ ಪರಿಪೂರ್ಣತೆಯನ್ನ ಮರೆಸಿ, ಆಣವ ಮಲ ಏನ್ ಮಾಡಿದೆ? ಆ ದೇವ ಸ್ವರೂಪವನ್ನ ಮರೆಸಿ ಅನುಭಾವನೆಯನ್ನ ಹುಟ್ಟಿಸ್ತದಂತ. ಯಾವುದು? ಆಣವ ಮಲ. ಇನ್ನ ಮಾಯಾಮಲ, ಮಾಯಾಮಲ ಏನಂತದದು? ದೇವನ ನಿತ್ಯ ತೃಪ್ತಿ ಲಕ್ಷಣವನ್ನ ಆವರಿಸಿ, ಅದು ಕೂಡ ಅದೇನ್ ಮಾಡಿದೆ? ದೇವನ ಸಮೀಪದಲ್ಲಿ ಇದ್ದುಕೊಂಡು ಮಾಯಾ ಮಲವಾಗಿ ದೇವನ ನಿತ್ಯ ತೃಪ್ತಿ ಲಕ್ಷಣವನ್ನ ಆವರಿಸಿ ವಿಷಯ ಸುಖವೇ ಸತ್ಯವೆಂಬ ವ್ಯಾಮೋಹದಿಂದ ಅದು ಹುಟ್ಟಿಸ್ತದಂತ. ಸುಖವೆಂಬ ಭ್ರಮೆಯನ್ನ ಹುಟ್ಟಿಸಿ. ಕಾರ್ಮಿಕ ಮಲ ಅದೇನ್ ಮಾಡ್ತಂದ್ರ ದೇವನ ಸ್ವಾತಂತ್ರ್ಯ ಅಸ್ತಿತ್ವವ ಮರೆಸಿ ಕರ್ಮದಿಂದಲೇ ಸುಖವೆಂಬ ಭ್ರಮೆಯನ್ನ ಹುಟ್ಟಿಸ್ತಿದೆ. ಆಣವ ಮಲವಾಗಿ ಮತ್ತು ಅನುಮಲವಾಗಿ ಮಾಯಾಮಲವಾಗಿ ಇವೆಲ್ಲವೂ ಕೂಡ ಏನದವ? ಅವಿದ್ಯೆಯ ಕಾರ್ಯಗಳು. ಅದಕ್ಕೆ ಈ ಮೂರು ಮಲಗಳ ಮಧ್ಯದಿಂದ ಆವಿರ್ಭವಿಸಿದ ಅಹಂಭಾವ ವಿಶಿಷ್ಟ ಚೈತನ್ಯ ಛಾಯೆಯೇ ಜೀವಾತ್ಮ. ಇಂಥ ಜೀವಾತ್ಮ ವಿಶ್ವಾತ್ಮನು ನಿರಂಜನಾದುದರಿಂದ ಜೀವಲೋಕದ ಸೃಷ್ಟಾರನಲ್ಲ. ಅವನಿಗೆ ಜೀವಿಗಳ ಆಚರಿಸುವ ಕರ್ಮಗಳ ಸಂಬಂಧ ಇಲ್ಲ. ದೇಹ ಇಂದ್ರಿಯಗಳು ಜಡವಾಗಿರುವುದರಿಂದ ಕರ್ಮಕ್ಕೆ ಸಾಧನವಾಗಬಲ್ಲವೇ ವಿನಃ ಕರ್ಮ ಕರ್ತೃತ್ವ ಅವುಗಳಿಗೆ ಸಂಬಂಧಿಸುವುದಿಲ್ಲ. ಅದಕ್ಕೆ ಆ ದೇವ ಈ ದೇಹ ಎರಡನ್ನ ಅಹಂಭಾವವೆಂಬ ಸೂತ್ರದಿಂದ ಸಂಕರಗೊಳಿಸುವ ಅವಿದ್ಯೆಯೇ ಜೀವಾತ್ಮನಿಗೆ ಜನ್ಮವೀಯುತ್ತಿದೆ. ಆ ಜೀವನೇ ಕರ್ಮಗಳ ಸೃಷ್ಟಾರ, ಕರ್ಮಫಲ ಭೋಗ್ತಾರ. ಅದಕ್ಕ ಅಜ್ಞಾನಿಗಳು ಆತ್ಮನ ಮರೆತು ಸಂಸಾರದಲ್ಲಿ ಮೋಹಿತರಾಗ್ಯಾರಪ್ಪ. ಅದಕ್ಕಿದನ್ನ ನೀನು ತಿಳ್ಕೋ ಅಂತೇಳಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದಾನೆ. ಅದಕ್ಕದನ್ನ ಅಜ್ಞಾನದ ಆವರಣ ಸತ್ವಾಪಾದಕ ಆವರಣ ಒಂದು, ಆಪಾದಕ ಆವರಣ, ಇವು ಎಲ್ಲವೂ ಕೂಡ ಏನದವ? ಅವಿದ್ಯೆಯ ಎರಡು ಅಂಗಗಳು ಅಂತ ಹೇಳಿ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತೆ ಜಂತವಃ. ನ ಆದತ್ತೆ ಕಸ್ಯಚಿತ್ ಪಾಪಂ ನ ಚ ಏವ ಸುಕೃತಂ ವಿಭುಃ ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತೆ ಜಂತವಃ. ವಿಭುಃ ಸರ್ವವ್ಯಾಪಿಯಾದ ಪರಮೇಶ್ವರನು, ಕಸ್ಯಚಿತ್ ಯಾರ ಪಾಪಂ ಪಾಪ ಕರ್ಮವನ್ನ ನ ಆದತ್ತೆ ಸ್ವೀಕರಿಸುವುದಿಲ್ಲ, ಮತ್ತು ಸುಕೃತಂ ಏವ ಕರ್ಮವನ್ನು ಕೂಡ ನ ಆದತ್ತೆ ಸ್ವೀಕರಿಸುವುದಿಲ್ಲ. ಆದರೆ ಅಜ್ಞಾನೇನ ಅಜ್ಞಾನದ ಮೂಲಕ ಜ್ಞಾನವು ಆವೃತಂ ಮುಚ್ಚಲ್ಪಟ್ಟಿದೆ.
ಎಲ್ಲ ಅಜ್ಞಾನಿ ಮನುಷ್ಯರು ಮುಹ್ಯಂತಿ ಮೋಹಿತರಾಗಿದ್ದಾರೆಪ್ಪ. ಜಡಕ್ಕಿಂತ ಮಿಗಿಲೆನಿಸಿದ ಜೀವ ಯಾರ ಪಾಪವನ್ನ ತಡೆಯಲಾರ. ಪುಣ್ಯವನ್ನು ಕೂಡ ಯಾವ ಜೀವಿಯ ಪಾಪ ಪುಣ್ಯಗಳ ನಂಟು ಆ ಭಗವಂತನಿಗೆ ಇಲ್ಲ. ಅರಿವಿಗೆ ಅವಿದ್ಯೆಯ ಮುಸುಕಿದೆ, ಅದರಿಂದ ಜನರು ಮೈ ಮರಿತಾರು ಅರ್ಜುನ. ಅದಕ್ಕ ಜೀವದ ಪರವಾಗಿ ಮತ್ತು ಭಗವಂತನ ಪರವಾಗಿ ಎರಡು ರೂಪದಲ್ಲಿ ನಾವು ನೋಡಬಹುದನ್ನು. ಎಲ್ಲೇ ಜೀವದ ವಿವಿಧ ಇತ್ಯಾದಿ ಅರ್ಥಗಳನ್ನ ಕೊಡ್ತದಲ್ಲ. ಜಡಕ್ಕಿಂತ ವಿಶಿಷ್ಟನಾಗಿ ಇಚ್ಛೆ, ಯೋಜನೆ, ಜ್ಞಾನ ಇರುವ ಈ ಜೀವ ವಿಶಿಷ್ಟ. ಬೇರೆ ಬೇರೆ ಜನ್ಮಗಳಲ್ಲಿ ಬೇರೆ ಬೇರೆ ಜೀವಿಯಾಗಿ ಹುಟ್ಟಬಹುದಾದ ವಿಭು ಎನ್ನುವ ಪದ ವಿಶಿಷ್ಟ ವೈವಿಧ್ಯ ಜೀವ. ಒಂದು ಜನ್ಮದಲ್ಲೇ ಅನೇಕ ವೈವಿಧ್ಯತೆಯನ್ನ ನಾವು ಕಾಣಬಹುದು. ಅದಕ್ಕ ಮನುಷ್ಯನಾದವನು ಶ್ರೀಮಂತನಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕಬಹುದು, ದಾರಿದ್ರ್ಯದಲ್ಲಿ ಕೂಡ ಇರಬಹುದು, ದೊಡ್ಡ ವಿದ್ವಾಂಸನಾಗಿ ಬದುಕಬಹುದು, ಅಥವಾ ಏನು ಅರಿವಿಲ್ಲದ ಮೂಢನಾಗಿ ಬದುಕಬಹುದು. ಈ ರೀತಿಯ ವೈವಿಧ್ಯತೆ ಜೀವದಲ್ಲಿದೆಯಲ್ಲ, ಅದಕ್ಕಾಗಿ ಜೀವ ವಿಭು. ಒಂದೇ ಜನ್ಮದಲ್ಲಿ ಹುಟ್ಟಿ ಸಾಯುವ ತನಕ ಅನೇಕ ಮೊದಲುಗಳಲ್ಲಿ ಅನೇಕ ವೈವಿಧ್ಯತೆಯನ್ನ ನಾವು ಅನುಭವಿಸಬಹುದು. ಶ್ರೀಮಂತನಾಗಿದ್ದವನು ಎಲ್ಲವನ್ನ ಕಳೆದುಕೊಂಡು ದಾರಿದ್ರ್ಯವನ್ನು ಕೂಡ ಪಡೆಯಬಹುದು. ಮೊದಲ ಶ್ರೀಮಂತದನ ತನ್ನ ನಡೆ ನುಡಿಗಳಲ್ಲಿ ತಾನು ಮಾಡಲಾರದ ಪಾಪ ಕೃತ್ಯಗಳನ್ನ ಮಾಡ್ತಾ, ಕುಡಿಯಬಾರದ್ದನ್ನ ಕುಡಿದು, ತಿನ್ನಬಾರದ್ದನ್ನ ತಿಂದು, ಆಚರಣೆ ಮಾಡಬಾರದ್ದನ್ನ ಆಚರಣೆ ಮಾಡಿ ಆ ಶ್ರೀವಂತಿಕೆಯನ್ನ ಕಳೆದುಕೊಂಡು ನಾವೆಷ್ಟೋ ಕಣ್ಣಾರೆ ನೋಡಿವಲ್ಲ. ರಾಜರು ರಂಕರು ಎಷ್ಟೋ ಮಂದಿ ಶ್ರೀಮಂತರಿದ್ದರೂ ಕೂಡ, ಎಷ್ಟೇ ರಾಜರಿದ್ದರೂ ಕೂಡ ತಮ್ಮ ರಾಜ್ಯವನ್ನ ಕಳೆದುಕೊಂಡು ಎಷ್ಟೋ ಜನ ದಾರಿದ್ರ್ಯವನ್ನ ಪಡೆದಾರಲ್ಲ, ಕಣ್ಣಾರೆ ಕಂಡೀವಿ. ಹೀಗಾದಾಗ ನಾವು ಅದರ ಹಿಂದೆ ಏನೇನು ಕಾರಣಗಳನ್ನ ಹುಡುಕುತ್ತೇವಲ್ಲ. ಸಾಮಾನ್ಯವಾಗಿ ನಾವು ಮಾಡುವ ಮೊದಲು ಕೆಲಸ ಯಾವುದು? ನಾವು ಮಾಡುವ ಕೆಲಸ ಯಾವುದು? ಜ್ಯೋತಿಷಗಳಲ್ಲಿ ಹೋಗಿ ಪ್ರಶ್ನೆ ಹಾಕುವುದು. ಅಲ್ಲ, ನಾ ಶ್ರೀಮಂತ ಇದ್ದೆ, ನನಗೆ ಯಾಕೆ ಈ ಬಡತನ ಬಂತು ಅಂತೇಳಿ ಅವ್ರಿಗೆ ಕೇಳ್ತೇವಲ್ಲ. ಹಾಗೆ ಕೇಳಿದಾಗ ಅವರು ಯಾರೋ ವಾಮಾಚಾರ ಮಾಡಿದ್ದರಿಂದ ನಿನಗೆ ನಷ್ಟವನ್ನ ಅನುಭವಿಸುತ್ತಿರುವುದು, ನಿನಗೆ ಈ ದುಃಖ ಬಂದಿದೆ, ಯಾರೋ ನಿನಗೆ ಏನೋ ಮಾಡ್ಯಾರ ಅಂತೇಳಿ ಹೇಳ್ತಾರಲ್ಲ, ಇತ್ಯಾದಿಯಾಗಿ ಹೇಳ್ತಾರಲ್ಲ. ಆದರೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನ, ಯಾರ ಪಾಪವನ್ನ ನೀನು ತೆಗೆದುಕೊಳ್ಳಲು ಬರುವುದಿಲ್ಲಪ್ಪ. ಇನ್ನೊಬ್ಬರ ಪಾಪ, ಅವರ ಪಾಪ ತೆಗೆದುಕೊಳ್ಳಲು ಬರುವುದಿಲ್ಲ. ಹಾಗೆ ಇನ್ನೊಬ್ಬರ ಪುಣ್ಯ ನಮಗೆ ಸಿಗುವುದಿಲ್ಲ. ನಾವು ಮಾಡಿದ ಪಾಪ, ನಾವು ಮಾಡಿದ ಪುಣ್ಯ ನಮಗಾಗಿ ಅಲ್ಲದೆ ಬೇರೆಯವರ ಪುಣ್ಯ, ಬೇರೆಯವರ ಪಾಪ ನಮಗ ಬರುವುದಿಲ್ಲಪ್ಪ. ಅದಕ್ಕೆ ನಾವೆಲ್ಲರೂ ಬರುವಾಗೆ ಮಾಡೇವಿ. ನಾವು ಮಾಡಿದ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಮತ್ತು ಪುಣ್ಯ ಕರ್ಮವೆಂಬ ಗಂಟನ್ನ ಹೊತ್ತುಕೊಂಡು ಬಂದೆವಂತ ಈ ಮರ್ತ್ಯ ಲೋಕಕ್ಕೆ ನಾವು ನೀವೆಲ್ಲರೂ. ಅದಕ್ಕೆ ಯಾರ ಪಾಪವನ್ನ ನೀನು ತೆಗೆದುಕೊಳ್ಳಲು ಬರುವುದಿಲ್ಲ. ಹಾಗೂ ಕೂಡ ಇನ್ನೊಬ್ಬ ಇನ್ನೊಬ್ಬರ ಪುಣ್ಯ ನಮಗ ಸಿಗುವುದಿಲ್ಲ. ನಾವು ಹಾಳಾದೇವಂತ ತಿಳಿಯುವುದು ಇದು ತಪ್ಪು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಹಾಗಾದ್ರ ವಾಮಾಚಾರ ಇತ್ಯಾದಿ ಮಾಡಲು ಬರುವುದಿಲ್ಲವೋ? ವಾಮಾಚಾರ ಅದನ್ನ ಮಾಡ್ಯಾರ ಇದನ್ನ ಮಾಡ್ಯಾರ ಅಂತ ಹೇಳಿ ನಾವು ತಿಳ್ಕೊಂಡೇವಲ್ಲ, ಅದು ಬರುವುದಿಲ್ಲೇನು? ಅದರಿಂದ ತೊಂದರೆ ಆಗುದು. ಸುಳ್ಳು ಅಂದ್ರ ನಮ್ಮ ಸುಕೃತದ ಫಲ ನಮ್ಮನ್ನು ರಕ್ಷಣೆ ಮಾಡುವಷ್ಟು ಕಾಲ ಯಾವ ವಾಮಾಚಾರವು ನಮ್ಮನ್ನ ಏನು ಮಾಡುವುದಿಲ್ಲ. ಆ ವಾಮಾಚಾರ ಮಾಡ್ಯಾರ, ಅದನ್ನ ಮಾಡ್ಯಾರ, ಇದನ್ನ ಮಾಡ್ಯಾರ ಅಂತ ಹೇಳಂತಾರಲ್ಲ,
ನಮ್ಮ ಪುಣ್ಯ ಇರುವವರೆಗೆ ಯಾವ ವಾಮಾಚಾರವೂ ಕೂಡ ನಡೆಯುವುದಿಲ್ಲ. ಇದನ್ನೇನ್ ಮಾಡ್ತಾರ ಜ್ಯೋತಿಷಿಗಳು, ನಿಮ್ಮ ಗ್ರಹಗತಿ ಚೆನ್ನಾಗಿತ್ತು, ಅದಕ್ಕೆ ಈವರೆಗೆ ಏನೂ ಆಗಿಲ್ಲ, ಆದರೆ ಈಗ ಅದು ಕೆಟ್ಟಿದೆ ಹೇಳ್ತಾರ. ನಾವು ಹೋಗಿ ಕೇಳಿದಾಗ ಇತ್ಯಾದಿ ಹೇಳ್ತಾರಲ್ಲ, ಇಲ್ಲಿ ಗ್ರಹಗತಿ ಕೆಟ್ಟಿದೆ ಅಂದರೆ ನಮ್ಮ ಪಾಪದ ಫಲ ಪಕ್ವವಾಗಿದೆ ಅಂತ ನಾವು ತಿಳ್ಕೋಬೇಕು. ಪುಣ್ಯದ ಗಂಟು ಪಕ್ವವಾದಾಗ ಸಿರಿ ಸಂಪತ್ತು, ಪಾಪದ ಗಂಟು ಪಕ್ವ ಆಗೈತಂತಂದಾಗ ಇದು ಪಾಪದ ಗಂಟು ನಮ್ಮ ಗ್ರಹಗತಿ ಅಂತ ಅರ್ಥ ಮಾಡ್ಕೋಬೇಕಂತ. ಅದಕ್ಕ ಯಾರು ನಮ್ಮ ಮೇಲೆ ಕೃತ್ರಿಮ ಪ್ರಯೋಗ ಮಾಡಿದರೂ ಕೂಡ ಅದರಿಂದ ನಮಗೆ ಅನಿಷ್ಟವಾಗಬೇಕಾದ್ರ ನಾವು ಹಿಂದೆ ಅನಿಷ್ಟ ಕರ್ಮ ಮಾಡಿರಬೇಕು. ಹಿಂದ ಇನ್ನೊಬ್ಬರಿಗೆ ಅನಿಷ್ಟ ಕರ್ಮವನ್ನು ನಾವು ಮಾಡಿದ್ದೀವಂದ್ರ ಈ ಜನ್ಮದಲ್ಲಿ ಅದಕ್ಕ ಹಿಂದೆ ಮಾಡಿದ ಪಾಪ ಕರ್ಮ ಮತ್ತು ಪುಣ್ಯ ಕರ್ಮ ಇಂದುಂಡುಡಬೇಕಾತ್ಮ ಅಂತೂ ಕೂಡ ಹೇಳ್ಯಾರಲ್ಲ. ಅದರ ಫಲವಾಗಿ ನಮಗೆ ಅದು ಅನುಭವಕ್ಕೆ ಬರ್ತದಲ್ಲ. ನಮ್ಮ ದೋಷಗಳು, ನಮ್ಮ ಬಡತನ, ನಮ್ಮ ಅಜ್ಞಾನ, ರೋಗ ರುಜಿನ ಇತ್ಯಾದಿಗಳಿಗೆ ಇನ್ನೊಬ್ಬರನ್ನ ತೋರಿಸುವುದು, ಅವರಿಂದ ಹೀಗಾಯ್ತು ಅನ್ನೋದು ಇದು ತಪ್ಪಂತ. ಅವೆಲ್ಲವೂ ಯಾಕೆ ಬಂದಾವಂತಂದ್ರ ನಾವು ಮಾಡಿದ ಪಾಪ ಕರ್ಮದಿಂದ ನಮಗ್ ಬಂದಾವಂತ. ನಮಗೆ ರೋಗ ಉಲ್ಬಣವಾಗಿ ಅದನ್ನ ಅನುಭವಿಸುವ ಪ್ರಾರಬ್ಧ ಕರ್ಮ ಇದ್ದರೆ, ಪ್ರಾರಬ್ಧವೆಂಬ ತಾಯಿ ಯಾವ ಹೊತ್ತಿನಲ್ಲಿ ಯಾವುದನ್ನ ಉಣಿಸ್ತಾಳೋ ಗೊತ್ತಿಲ್ಲ. ಅವ ಅಜ್ಞಾನಿಯರಾಗಲಿ ಜ್ಞಾನಿಯರಾಗಲಿ ಶ್ರೀವಂತನರಾಗಿರ್ಲಿ ಬಡವರ ಆಗಿರಲಿ ಅದನ್ನ ಯಾರಿಂದಲೂ ತಪ್ಪಿಸಲು ಬರುವುದಿಲ್ಲ. ಅದಕ್ಕ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವುದು ತಪ್ಪಲ್ಲಪ್ಪ. ಯಾರೋ ಮಾಡಿದ ಪಾಪ ಕರ್ಮದ ಫಲವನ್ನ ನಾನು ಅನುಭವಿಸುವುದಿಲ್ಲ, ನಾನು ಮಾಡಿದ ಪಾಪ ಕರ್ಮದ ಫಲವನ್ನೇ ನಾನು ಅನುಭವಿಸುತ್ತಿರುವುದು ಅಂತ ತಿಳಿದುಕೊ ನೀನು. ಭಕ್ತನ ಪರ ಪುರೋಹಿತ ಮಾಡುವ ಕರ್ಮ ಭಕ್ತನಿಗೆ ಬರ್ತದಲ್ಲ, ತಂದೆ ಪರ ಮಗ ಮಾಡುವ ಕರ್ಮ ತಂದೆಗೆ ಬರಬಹುದಲ್ಲ. ಇದು ಒಬ್ಬರ ಪರ ಇನ್ನೊಬ್ಬರು ಮಾಡಿದ ಕರ್ಮ. ಈ ವಿಚಾರವನ್ನ ಹೊರತುಪಡಿಸಿದರೆ ನಾವು ಅನುಭವಿಸುವುದು ನಾವೇ ಮಾಡಿದ ಕರ್ಮ ಫಲವೇ ಹೊರತು ಇನ್ನೊಬ್ಬರದಲ್ಲಪ್ಪ. ಅದು ಜನರಿಗೆ ಸರಿಯಾದ ಅರಿವಿಲ್ಲದ ಕಾರಣ ಇನ್ನೊಬ್ಬರಿಂದ ನನಗೆ ತೊಂದರೆ ಆಯ್ತಲ್ಲ ಅಂತ ತಿಳಿತಾರಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಕರ್ಮದ ಬಗ್ಗೆ, ಜೀವದ ಬಗ್ಗೆ, ಪರಮಾತ್ಮನ ಬಗ್ಗೆ ಸರಿಯಾದ ಅರಿವು ಇಲ್ಲದಿರುವುದರಿಂದ. ಇದಕ್ಕೆ ನಂತರ ಜ್ಞಾನ ಅನ್ನುವುದು ಅಜ್ಞಾನದ ಮುಸುಕಿನಲ್ಲಿ ಮುಚ್ಚಿ ಹೋಗಿ ಅದರಿಂದ ತಪ್ಪು ತಿಳುವಳಿಕೆಗೆ ನಾವೇನ್ ಮಾಡೇವಿ, ಮೋಹದ ಭ್ರಾಂತಿ ನಮ್ಮನ್ನ ಆವರಿಸಿದಿರುವುದು. ಅದಕ್ಕೆ ನೀನು ಚೆನ್ನಾಗಿ ಅರ್ಥ ಮಾಡಿಕೋಪ ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಹೇಳ್ತಾನಲ್ಲ. ಈ ಶ್ಲೋಕದ ಇನ್ನೊಂದು ಮುಖ ನೋಡಿದರೆ ವಿಭು ಅಂದರೆ ಸರ್ವ ಸಮರ್ಥನಾದ ಸರ್ವಗತನಾದ ಭಗವಂತ. ಅವ ಸಮರ್ಥನಾಗ್ಯಾನ. ಈ ಅರ್ಥದಲ್ಲಿ ನಾವು ನೋಡಿದಾಗ ಭಗವಂತನಿಗೆ ಯಾವ ಕರ್ಮದ ಲೇಪವೂ ಇಲ್ಲ. ಅವ ವಿಭು ಆಗ್ಯಾನ. ಈಗ ಆಕಾಶಕ್ಕ ಏನ್ ಮಾಡ್ಯಾರ, ಮಳೆಯಾಗಲಿ ಚಳಿಯಾಗಲಿ ಬೇಸಿಗೆಯಾಗಲಿ ಆಕಾಶ ಏನಾದ್ರೂ ಆಗಿದೆ ಏನು, ಮಳೆಯಿಂದ ತೊಯ್ದಿದೆ ಏನು, ಇದು ಕೂಡ ಒಂದು ಇಂದ್ರಿಯ ಅಂತೂ ಕೂಡ ಹೇಳ್ಯಾರಲ್ಲ. ಈ ಒಂದು ಆ ಭೂತಗಳಲ್ಲಿ ಒಂದು ಭೂತ ಅಂತೂ ಕೂಡ ಹೇಳ್ಯಾರಲ್ಲ. ಆ ಭಗವಂತನಿಗೆ ಉದಾಹರಣೆ ಕೊಡಲಿಕ್ಕೆ ಯಾವ ಉದಾಹರಣೆ ಕೂಡ ಇಲ್ಲ. ಈ ಆಕಾಶ ಕೊಟ್ಟಾರಲ್ಲ, ತಿಳಿಸುವಗೋಸ್ಕರವಾಗಿ ಕೊಟ್ಟಾರಲ್ಲದೆ ಇದಕ್ಕ ಅದಕ್ಕ ಆ ಭಗವಂತನಿಗೆ ನೋಡಿದಾಗ ಆ ಭಗವಂತ ಹೆಂಗದನ, ಸರ್ವ ಸಮರ್ಥನಾದ ಸರ್ವಗತನಾದ ಭಗವಂತ. ಈ ಅರ್ಥದಲ್ಲಿ ನೋಡಿದಾಗ ಭಗವಂತನಿಗೆ ಯಾವ ಕರ್ಮದ ಲೇಪ ಇಲ್ಲ. ಆತ ಜೀವ ಸ್ವರೂಪದಲ್ಲಿನ ಅಂತರವನ್ನ ಗುರುತಿಸಿ ಅದಕ್ಕೆ ತಕ್ಕಂತೆ ಬೆಳವಣಿಗೆಯನ್ನ ಕೊಡ್ತಾ ಇದ್ದಾನೆ. ಆತ ಎಂದು ಪಕ್ಷಪಾತಿಯಲ್ಲ. ನಾವೇನ್ ತಿಳ್ಕೊಂಡೇವೆ, ಆ ಭಗವಂತನಲ್ಲಿ ಕೂಡ ಪಕ್ಷಪಾತಿ ಅದನಲ್ಲ.
ಒಬ್ಬರಿಗೆ ಸಿರಿವಂತಿಕೆಯನ್ನ ಕೊಟ್ಟ, ನನ್ನ ಬಡತನದಲ್ಲಿ ಇಟ್ಟ, ಒಬ್ಬನ ಮಡು ಮಧ್ಯದಲ್ಲಿ ಸಿರಿವಂತನನ್ನಾಗಿ ಮಾಡಿದ, ಒಬ್ಬನ ಭಿಕಾರಿಯನ್ನಾಗಿ ಮಾಡಿದ ಅಂತ ನಾವು ತಿಳ್ಕೊಂಡೇವಲ್ಲ. ಅವನಲ್ಲಿ ಪಕ್ಷಪಾತ ಇಲ್ಲವೇ ಇಲ್ಲ. ಪಾಪ ಪುಣ್ಯ ಎರಡರ ಲೇಪವೂ ಕೂಡ ಆ ಪರಮಾತ್ಮನಿಗೆ ಇಲ್ಲ. ಆದರೆ ಭಗವಂತನ ಈ ಕರ್ಮ ಸಿದ್ಧಾಂತ, ಆತನ ಸರ್ವ ಸಮರ್ಥತೆ ಹೆಂಗಿದೆ ಅದು? ಅವನ ನಿರ್ಲಿಪ್ತತೆ, ಇದರ ಅರಿವು ಬಹಳ ಜನಕ್ಕೆ ತಿಳಿದಿರುವುದಿಲ್ಲ. ಅದಕ್ಕೆ ಭಗವಂತನ ಬಗೆಗೆ ಗೊಂದಲಕ್ಕೊಳಗಾಗ್ತಾರಲ್ಲ. ನಮಗೆ ಸ್ವತಂತ್ರವಾದ ಕರ್ತೃತ್ವವಿಲ್ಲ ಅಂತಿಲ್ಲ. ಯಾರೇ ಒಂದು ಇಲ್ಲಪ್ಪ ಸ್ವತಂತ್ರ ಕರ್ತೃತ್ವ ಮಾಡುವ ಕರ್ತೃತ್ವ ಇಲ್ಲ, ಭೋಗಿಸುವ ಕರ್ತೃತ್ವ ಕೂಡ ಇಲ್ಲ ಅಂತ ತಿಳ್ಕೊಂಡೇವಲ್ಲ. ನಾವು ಆತನ ಅಧೀನದೇವಂತೆಲ್ಲರೂ ಈ ಎನ್ನುವ ವಿಚಾರದಲ್ಲಿ ನಾವು ಸದಾ ಗೊಂದಲಕ್ಕೊಳಗಾಗ್ತೇವಲ್ಲ. ಎಲ್ಲವನ್ನ ಭಗವಂತನೇ ಮಾಡುವುದಾದರೆ ಪಾಪ ಕರ್ಮಗಳು ನಮಗೇಕೆ? ಪರಮಾತ್ಮನವನ ಮಾಡ್ತಾನಂತ ಹೇಳಿ ನಮ್ಮ ಹೃದಯದಲ್ಲಿ ಯಾವದರೂ ಕೂಡ ಪ್ರಶ್ನೆಗಳಿದ್ದರೆ ಆ ಪಾಪ ಕರ್ಮಗಳು ನಮಗೇಕೆ ಅನ್ನುವ ಪ್ರಶ್ನೆ ಹೆಚ್ಚಿನವರನ್ನು ಕೂಡ ಕಾಡ್ತಾ ಇದೆ. ಅವ ಏನು ಮಾಡುವುದಿಲ್ಲ ಅಂತೇಳಿ, ಮಾಡಿಸುವುದಿಲ್ಲ ಅಂತ ಕೂಡ ಹೇಳ್ತಿರಲ್ಲ. ಈ ಪಾಪ ಕರ್ಮಗಳು ನಮಗೇಕೆ? ಎಷ್ಟು ಅಧ್ಯಯನ ಮಾಡಿದರೂ ಕೂಡ ಈ ಕರ್ಮ ಸಿದ್ಧಾಂತ ಅರ್ಥ ಆಗುವುದಿಲ್ಲ. ಇದಕ್ಕೆ ಕಾರಣ ಅರಿವಿನ ಅಭಾವ. ನಮ್ಮ ನಿಜವಾದ ಸ್ವರೂಪಿನ ಅರಿವಿನ ಅಭಾವವೇ ಈ ಕಾರಣ ಆಗೇತಂತ. ಈ ಅರಿವು ಕೇವಲ ಓದುವುದರಿಂದ ಬರುವುದಿಲ್ಲ. ಈ ಅರಿವು ಬರಬೇಕಾದ್ರೂ ಕೂಡ ಸಾಕಷ್ಟು ಶಾಸ್ತ್ರಗಳನ್ನಾಗಲಿ ಗ್ರಂಥಗಳನ್ನಾಗಲಿ ಎಷ್ಟೇ ಚಿಂತನಗಳನ್ನ ಮಾಡಿದರೂ ಕೂಡ ಏನಾಗುವುದಿಲ್ಲ, ಓದುವುದರಿಂದ ಬರುವುದಿಲ್ಲ. ಅದನ್ನ ಗ್ರಹಿಸಿ ಅನುಭವಿಸಿ ಮನವರಿಕೆ ಮಾಡಿಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಅದೇನ್ ಮಾಡ್ಬೇಕು? ಸತ್ಸಂಗ ಮಾಡಿ, ಸತ್ಸಂಗಗಳಾಗಿ ಎಲ್ಲರೂ ಕೂಡಿಕೊಂಡು ಚಿಂತನ ಮಾಡಿ, ಪರಮಾತ್ಮ ಏನ್ ಹೇಳಿದ, ನನಗೆ ಯಾಕಿದು ಬಂದಿದೆ ಅಂತೇಳಿ ಅನುಭವ, ಗುರುಗಳ ಮುಖಾಂತರವಾಗಿ ನಾಲ್ಕನೇ ಎಲ್ಲ ಮುಮುಕ್ಷಗಳು ಕೂಡಿಕೊಂಡು ಚಿಂತನ ಮಾಡುವುದು ಒಂದು ನಾಲ್ಕನೇ, ಪರಸ್ಪರ ಕೂಡಿಕೊಂಡು ಚಿಂತನ ಮಾಡುವ ಬರುವ ಜ್ಞಾನ ಅದು ನಾಲ್ಕನೇ, ನಮ್ಮ ಸ್ವತಃ ಅನುಭವದಿಂದ ಬರುವಂತದ್ದು ಒಂದು ನಾಲ್ಕನೇ. ಅದು ಎಲ್ಲಾ ಸರಿ ಸಮಾನವಾಗಿ ಅದನ್ನ ಗ್ರಹಿಸಿ ಚಿಂತನ ಮಾಡಿ ಅದನ್ನ ಅನುಭವಿಸಿ ಮನವರಿಕೆ ಮಾಡಿಕೋಬೇಕು. ಇದನ್ನ ಶ್ರೀಕೃಷ್ಣ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲದಂತೆ ನಮಗ ಹೇಳೇನಲ್ಲ. ಅದಕ್ಕೆ ವಿಭುತ್ವ ಅಂತ ಹೇಳಿದ್ರಲ್ಲ, ಸರ್ವ ದೇಶ ವೃತ್ತಿತ್ವಂ ವಿಭುತ್ವನ್. ಎಲ್ಲಾ ದೇಶಗಳಲ್ಲಿ ಇರುವಂತಹದ್ದು ಯಾವುದು? ಆತ್ಮ ಸ್ವರೂಪ, ಭಗವಂತನ ಸ್ವರೂಪ ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ಕಡೆ ಪರಿಪೂರ್ಣವಾಗಿರುವಂತಹದ್ದು ಯಾವುದು? ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ, ಅದು ಭಗವಂತನ ಸ್ವರೂಪ. ಇನ್ನ ಪಾಪಂ ಅಂತೂ ಕೂಡ ಹೇಳಿದ್ರಲ್ಲ. ಪಾಪ ಅಂದ್ರ ಏನು? ಅಪರಾಧ. ಪಾಪಂ ಅಪರಾಧ, ದುರದೃಷ್ಟಂ ಪಾಪಂ ಕೆಟ್ಟ ಅದೃಷ್ಟ, ನಿಷಿದ್ಧ ಕ್ರಿಯಾಜನ್ಯಂ ಪಾಪಂ ನಿಷಿದ್ಧ ಕರ್ಮ ಇಂದ ಉಂಟಾದದ್ದು ಯಾವುದೆಲ್ಲ ಅದು ಪಾಪ. ವೈದಿಕ ಪ್ರತಿಪಾದ್ಯ ಅನರ್ಥಂ ಪಾಪಂ, ವೇದದಿಂದ ಮಾತ್ರ ಹೇಳುವ ಅನರ್ಥವು ಯಾವುದಿದೆಯಲ್ಲ ಅದು ಪಾಪ. ಅಜ್ಞಾನ ಅಂತೂ ಕೂಡ ಹೇಳಿದ್ರಲ್ಲ, ಪ್ರಕಾಶತ್ವ ವಿರೋಧ್ಯಾವರಣಂ, ಅಜ್ಞಾನಂ ತಿಳುವಳಿಕೆಗೆ ವಿರೋಧಿಯಾಗಿ ಇರುವ ಆವರಣ ಯಾವುದಿದೆಯಲ್ಲ ಅದು ಅಜ್ಞಾನ ಅಂತ ನೀ ತಿಳ್ಕೊರಪ್ಪ. ಜ್ಞಾನಂ ಅಂತೂ ಕೂಡ ಹೇಳಿದ್ರಲ್ಲ, ಏನಿದು? ಆವರಣ ಭಂಗಾನುಕೂಲ ವ್ಯಾಪಾರ ಜ್ಞಾನಂ, ಆವರಣ ಭಂಗ ಅನುಕೂಲ ವ್ಯಾಪಾರ. ಅಜ್ಞಾನದ ಆವರಣದ ನಾಶ ಮಾಡುವಿಕೆ ಯಾವುದಿದೆಯಲ್ಲ ಅದು ಜ್ಞಾನ ಅಂತ ನೀನು ತಿಳಿದುಕೋ ಅರ್ಜುನ ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ತಿಳಿಸಿ ಹೇಳ್ತಾ ಇರಲ್ಲ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚ ಏವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ
ತೇನ ಮುಹ್ಯಂತೆ ಜಂತವಃ. ಪರಮಾತ್ಮ ಯಾವ ಪಾಪವನ್ನ ಪುಣ್ಯವನ್ನ ಸ್ವೀಕರಿಸುವುದಿಲ್ಲ. ಅಜ್ಞಾನದಿಂದ ಜ್ಞಾನವು ಆವರಿಸಿರುವುದರಿಂದ ಜೀವರೇನಾಗ್ಯಾರ? ಭ್ರಮೆ ಉಳ್ಳವರಾಗ್ಯಾರಲ್ಲಪ್ಪ. ಅದಕ್ಕೆ ಅರ್ಜುನ, ಇದನ್ನ ನೀನು ಸಾರವಾಗಿ ವಿಚಾರ ಮಾಡಿಕೊಂಡು ತಿಳಿದಿದ್ದಾದರೆ ಮಾತ್ರ ನಿನಗೇನಾಗತ್ತೆ, ಯಾವುದು ಪಾಪ ಯಾವುದು ಪುಣ್ಯ, ನಾನು ಏನ್ ಮಾಡ್ಬೇಕು ಅನ್ನೋದು ಕೂಡ ನಿನಗ್ ಗೊತ್ತಾಗತ್ತಪ್ಪ. ವಿಭುವು ಯಾವನೊಬ್ಬನ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ. ಯಾರೋ? ಆ ಭಗವಂತ. ಅಜ್ಞಾನದಿಂದ ಜ್ಞಾನವು ಮುಚ್ಚಲ್ಪಟ್ಟಿರುವುದಲ್ಲ, ಅದಕ್ಕ ಜೀವರು ಏನಾಗ್ಯಾರ? ಮೋಹಗೊಳ್ತಾರಂತ. ಯಾವುದರಿಂದ? ಅಜ್ಞಾನದ ಆವರಣದಿಂದ ಎಲ್ಲದರಲ್ಲಿ ಮೋಹ ಉಳ್ಳವಗ್ಯಾರಾಗ್ಯಾರ. ಯಾರು? ಸಕಲ ಜೀವಿಗಳು. ಪರಮಾರ್ಥತಃ ತು ನ ಆದತ್ತೆ ನ ಗೃಹಾತಿ ಭಕ್ತಸ್ಯ ಅಪಿ ಕಸ್ಯಚಿತ್ ಪಾಪಂ ನ ಚ ಏವ ಆದತ್ತೆ ಸುಕೃತಂ ಭಕ್ತೈಃ ಪ್ರಕೃತಂ ವಿಭು. ನಾವು ನಿಜವಾಗಿ ನೋಡಿದರೆ ವಿಭು ಅಂದ್ರ ಈಶ್ವರನು. ಯಾವನೊಬ್ಬನ ಭಕ್ತನೇ ಆಗಿದ್ದರೂ ಕೂಡ ಅವನ ಪಾಪವನ್ನ ಸ್ವೀಕರಿಸುವುದಿಲ್ಲ. ಯಾರು? ಈಶ್ವರ. ಯಾವ ಭಕ್ತ ಆಗ್ಯಾನಲ್ಲ ಆ ಭಕ್ತನ ಯಾವ ಪಾಪವನ್ನು ಕೂಡ ಸ್ವೀಕರಿಸುವುದಿಲ್ಲ. ಭಕ್ತರಿಂದ ಮಾಡಲ್ಪಟ್ಟ ಪುಣ್ಯವನ್ನು ಕೂಡ ಸ್ವೀಕರಿಸುವುದಿಲ್ಲ. ಯಾರು? ಆ ಪರಮಾತ್ಮ. ಹಾಗಾದ್ರ ಭಕ್ತರು ಪೂಜೆ ಮುಂತಾದ ಮತ್ತು ಎಲ್ಲ ಮಾಡ್ತಲ್ಲ, ಕಿಂ ಅರ್ಥಂ ಪ್ರಯುಜ್ಯತೆ ಇತಿ ಆಹ ಅಜ್ಞಾನೇನ ಆವೃತಂ ಜ್ಞಾನಂ ವಿವೇಕ ವಿಜ್ಞಾನಂ ತೇನ ಮುಹ್ಯಂತೆ ಕರೋಮಿ ಕಾರಯಾಮಿ ಭೋಕ್ಷೈಃ ಭೋಜಯಾಮಿ ಇತಿ ಏವಂ ಮೋಹಂ ಗಚ್ಚಂತಿ ಅವಿವೇಕಿನಃ ಸಂಸಾರಿಣಃ ಜಂತವಃ. ಹಾಗಾದ್ರ ಭಕ್ತರು ಪೂಜೆ ಮುಂತಾದ ಮಾಡ್ತಾರಲ್ಲ, ಯಾಗ ಮಾಡ್ತಾರ, ಯಜ್ಞ ಮಾಡ್ತಾರ, ದಾನ ಮಾಡ್ತಾರ, ಹೋಮ ಮಾಡ್ತಾರ, ಈ ಎಲ್ಲ ಮಾಡಿದ ಪುಣ್ಯ ಕರ್ಮ, ಆ ಪುಣ್ಯ ಕರ್ಮವನ್ನ ಮಾಡುತ್ತಿರುವುದು ಏಕೆ? ಅಲ್ಲ, ಆ ಪರಮಾತ್ಮನನ್ನ ಕುರಿತು ಅವನ ಧ್ಯಾನಕ್ಕಾಗಿ ಅವನ ಸಂತೋಷಕ್ಕಾಗಿ ಮಾಡ್ತಾರಂತೇಳಿ ಭಕ್ತರ ಕರ್ಮವನ್ನ ಅವ ಯಾವ ಅವರ ಪಾಪವನ್ನ ಸ್ವೀಕರಿಸಿದಲಂತೂ ಹೇಳಿದ್ರಿ. ಅವನ ಯಾವ ಪುಣ್ಯ ಕರ್ಮಗಳನ್ನು ಕೂಡ ಸ್ವೀಕರಿಸಿದಲ್ಲ ಅಂತ ಹೇಳಿದ್ರಲ್ಲ. ಹಾಗಾದ್ರ ಭಕ್ತರ ಪೂಜೆಯೇ ಯಜ್ಞ ಯಾಗ ದಾನ ಹೋಮ ಮುಂತಾದ ಕರ್ಮವನ್ನ ಮಾಡುತ್ತಿರುವುದು ಏಕೆ? ಅಂದ್ರ ಭಗವಂತ ಹೇಳ್ತಾನೆ, ಜ್ಞಾನವು ಎಂದರೆ ವಿವೇಕದ ಅರಿವು. ಜ್ಞಾನ ಅಂದ್ರೆ ಏನಪ್ಪಾ? ಅದು ವಿವೇಕದ ಅರಿವು. ಅಜ್ಞಾನದಿಂದ ಮರೆಯಾಗಿರುವುದು. ಆದ್ದರಿಂದ ಮಾಡುತ್ತೇನೆ, ಮಾಡಿಸುತ್ತೇನೆ, ಅನುಭವಿಸುತ್ತೇನೆ ಅಂತ ಹೇಳಿ ಅನುಭವಿಸುವಂತೆ ಮಾಡ್ತೇನೆ ಅಂತ ಜೀವರುಗಳು ಕೂಡ ಏನ್ ಮಾಡಕತ್ತಾರ? ಅವಿವೇಕಿಗಳಾದ ಸಂಸಾರಿಗಳು ಮೋಹಕ್ಕೊಳಗಿರುತ್ತಾರಲ್ಲಪ್ಪ, ಮೋಹವನ್ನ ಹೊಂದ್ಯಾದವ್ರು. ಯಾವುದರಿಂದ ಮೋಹಗೊಂಡಾರಂತಂದ್ರ ಅಜ್ಞಾನದ ಆವರಣದಿಂದ ಅವರು ಮೋಹವನ್ನ. ಅದಕ್ಕಾಗಿ ಈ ವ್ಯವಹಾರ ನಡೆದಿದೆ ಅಂತ ನೀನು ತಿಳಿದುಕೋ. ಸ್ವರೂಪತಃ ನೋಡಿದರೆ ಪರಮಾತ್ಮನಿಗೆ ಒಬ್ಬನ ಪುಣ್ಯದೊಡನೆಯಾಗಲಿ ಪಾಪದೊಡನೆಯಾಗಲಿ ಸಂಬಂಧ ಇಲ್ಲ. ಅವ ಹೆಂಗದನ? ಪುಣ್ಯ ಫಲವನ್ನೇ ಆಗಲಿ ಪಾಪ ಫಲವನ್ನೇ ಆಗಲಿ ಸ್ವೀಕರಿಸುವುದಿಲ್ಲ. ಯಾರು? ಆ ಪರಮಾತ್ಮ. ಅವರು ಸ್ವರೂಪತಃ ತಟಸ್ಥ ಸಾಕ್ಷಿ. ಅವ ಸರ್ವಭೂತಗಳಲ್ಲಿ ಸಾಕ್ಷಿಯಾಗ್ಯಾನ. ಏಕೋ ದೇವಃ ಸರ್ವಭೂತೇಷು ಗೂಢಃ. ಎಲ್ಲ ಸಕಲ ಪ್ರಾಣಿಗಳಲ್ಲಿ ಏನದರಾಮ? ಅಂತಃಕರಣದಲ್ಲಿ ಸಾಕ್ಷಿ ಸ್ವರೂಪನಾಗಿ ಸದಾ ಬೆಳಗ್ತಾ ಇದ್ದಾನೆ. ಅವರು ಮಾಡುವ ಪುಣ್ಯ ಪಾಪಗಳ ಕರ್ಮಗಳನ್ನ ಪ್ರಕಾಶಪಡಿಸುವವನು ಮಾತ್ರ ಜನ. ಅವರು ಪುಣ್ಯ ಮಾಡಿದರೂ ಪ್ರಕಾಶ ಕೊಡ್ತಾನ, ಪಾಪ ಮಾಡಿದರೂ ಕೂಡ ಪ್ರಕಾಶವನ್ನ ಬೆಳಗ್ತಾನ. ಜೀವನದಲ್ಲಿ ಸೂರ್ಯನು ಕೂಡ ಯಾರೇ ಕೆಟ್ಟ ಕಾರ್ಯ ಮಾಡಿದರೂ ಕೂಡ ಒಳ್ಳೆಯ ಕಾರ್ಯವನ್ನ ಮಾಡಿದರೂ ಕೂಡ
ತಾನೇನ್ ಮಾಡ್ತಾನ, ಎಲ್ಲರಿಗೂ ಪ್ರಕಾಶವನ್ನ ಕೊಡ್ತಾನಲ್ಲ ಸೂರ್ಯದೇವ, ಅದರಂತೆ ಪ್ರಕಾಶವನ್ನ ಮಾಡ್ತಾನ. ಪಾಪ ಪುಣ್ಯಗಳಿಗೆ ಫಲವನ್ನ ಕೊಡ್ತಾನಂತ ಹೇಳಲು ಕಾರಣರ ಏನು? ಅಲ್ಲ ಪರಮಾತ್ಮ ಪಾಪ ಮತ್ತು ಪುಣ್ಯ, ಪಾಪ ಮಾಡಿದವರಿಗೆ ಪಾಪ ಕರ್ಮ, ಪುಣ್ಯ ಮಾಡಿದವರಿಗೆ ಪುಣ್ಯ ಕರ್ಮ ಕೊಡ್ತಾನಂತ ಹೇಳಿದ್ರಲ್ಲ, ಕಾರಣರ ಏನು? ಈ ಶಂಕೆಗೆ ಸಮಾಧಾನ ಉತ್ತರಾರ್ಥ ಪ್ರತಿಪಾದಿಸಲ್ಪಟ್ಟಿದೆ ಈ ಶ್ಲೋಕದೊಳಗ. ಪ್ರತಿ ಜೀವಿಯೂ ಕೂಡ ಏನ್ ಮಾಡ್ಯಾನ? ಸ್ವರೂಪತಃ ಸಚ್ಚಿದಾನಂದ ಘನ ಸ್ವರೂಪನಾದ ಆತ್ಮನೇ. ಎಲ್ಲರೂ ಕೂಡ ಆತ್ಮ ಸ್ವರೂಪವನ್ನ ಬಿಟ್ಟು ಬೇರೆ ಇಲ್ಲವೇ ಇಲ್ಲಂತ. ನಾವ್ ಏನ್ ಮಾಡೇವಿ? ಕಣ್ಣಿಗೆ ಕಾಣದ ದೇವನನ್ನ ಇಲ್ಲೆಂದು ತಿಳಿದು, ಕಣ್ಣಿಗೆ ಕಾಣುವ ಈ ದೇಹವೇ ನಾನೆಂದು ತಿಳಿದು, ಅಜ್ಞಾನದ ಆವರಣದಲ್ಲಿ ಮೋಹಿತರಾಗಿ ಏನ್ ಮಾಡೇವಿ? ಸಚ್ಚಿದಾನಂದ ಘನ ಸ್ವರೂಪನಾದ ಆತ್ಮನ ನಾನೆಂದು ಮರೆತು, ಇದು ಏನಿದೆ ಸಚ್ಚಿದಾನಂದ ಘನ ಸ್ವರೂಪನಾದ ಆತ್ಮ ದೃಶ್ಯ ವಸ್ತು ಅಲ್ಲ. ಈ ದೇಹ ಕಂಡಂತೆ ಪರಮಾತ್ಮ ಕಣ್ಣಿಗೆ ಕಾಣುವವನು ಅಲ್ಲ. ಅವಿನಾಶಿಯಾದ ಪರಬ್ರಹ್ಮವೇ ನಾಶವಂತಾದ ಉಪಾಧಿ ಅಲ್ಲ. ಜೀವನ ಸ್ವರೂಪ ಎಂದೆಂದಿಗೂ ಬದಲಾಯಿಸುವುದಿಲ್ಲ. ಹೀಗಿದ್ದರೂ ಕೂಡ ಜೀವನ ಸತ್ಯ ಸ್ವರೂಪ ಅನಾದಿ ಅಜ್ಞಾನದಿಂದ ಮುಚ್ಚಲ್ಪಟ್ಟಿರುವುದರಿಂದ ಅವನಿಗೇನಿದೆ? ಅದು ತಿಳಿಯದಂತಾಗಿದೆ. ಎಲ್ಲಿವರೆಗೆ ಈ ಅವಿದ್ಯೆ ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಆ ಅನುಭವಕ್ಕೆ ನಾ ಬರುವುದಿಲ್ಲ, ಅಲ್ಲಿವರೆಗೆ ನಮಗ ಆತ್ಮ ಸ್ವರೂಪದ ಆ ನಮ್ಮ ನಿಜವಾದ ಸ್ವರೂಪದ ಆತ್ಮ ಸ್ವರೂಪ ನಾನು ಅನ್ನುವ ಭಾವ ಬರುವುದಿಲ್ಲಂತ. ಅದಕ್ಕ ತನ್ನ ನಿಜವಾದ ರೂಪ ನಿಜ ಸ್ವರೂಪವಾಗಿರುವ ಆತ್ಮನನ್ನ ಮರೆತು ತನಗೆ ದೃಶ್ಯವಾದ ದೇಹಾದಿಗಳನ್ನೇ ತಾನೆಂದು ಭಾವಿಸುತ್ತಾನೆ ಅಜ್ಞಾನಿಯಾದ ಜೀವ. ಈ ಭಾವನೆಯ ಫಲದಿಂದ ಜನನ ಮರಣ ರೂಪ ಈ ಸಂಸಾರದಲ್ಲಿ ಸಿಕ್ಕು ಏನೆಗೆನ ದುಃಖವನ್ನ ಅನುಭವಿಸ್ತಾನಂತ. ಆದರೆ ಈ ಬಂಧವು ಸತ್ಯ ಅಲ್ಲ. ಇದರ ನಿಜಾಂಶವನ್ನ ತಿಳಿಯುತ್ತಲೇ ಇದು ನನಗೆ 3 ಕಾಲದಲ್ಲಿ ಇರಲಿಲ್ಲ ಅಂತೂ ಕೂಡ ದೃಢ ಆಗಿದೆಯಲ್ಲ. ಈ ರೀತಿ ಜ್ಞಾನದಿಂದ ಅಜ್ಞಾನವು ನಾಶವಾಗಲು ತನ್ನ ನಿಜ ಸ್ವರೂಪವು ಕೂಡ ಸ್ಪಷ್ಟವಾಗಿ ಸಾಕ್ಷಾತ್ಕಾರಕ, ಅದು ಮೋಕ್ಷ. ಸರ್ವ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಮೋಕ್ಷ. ಸರ್ವ ವಾಸನೆಗಳ ಕ್ಷಯವೇ ಮೋಕ್ಷ ಅಂತೂ ಕೂಡ ಹೇಳ್ಯಾರ. ಸಾಕೆನಿಸದ ಬೇರೊಂದು ಬೇಕೆನಿಸದಂತ ಸುಖ ಯಾವುದು? ಅದು ನಿಮ್ಮೆಲ್ಲರ ನಿಜವಾದ ಸ್ವರೂಪವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು. ಇದರ ಮೇಲಿಂದ ಜೀವನು ಏನ್ ಮಾಡ್ಯಾನ? ತನ್ನ ಸ್ವರೂಪವನ್ನ ಆವರಿಸಿದ ಅಜ್ಞಾನವನ್ನ ಕಳೆದುಕೊಳ್ಳುವುದೇ ಪುರುಷಾರ್ಥವಾಗಿದೆ. ಏನ್ ಮಾಡಿದೆ ಅಜ್ಞಾನ? ಆ ತನ್ನ ಸ್ವರೂಪದ ಅಲ್ಲೇ ಸಮೀಪದಲ್ಲಿದ್ದುಕೊಂಡು ತನ್ನ ನಿಜವಾದ ಸ್ವರೂಪವನ್ನ ಮುಚ್ಚಿರುವ ಈ ಆವರಣ, ಅದಕ್ಕೆ ಏನ್ ಮಾಡಿದ್ರು? ಅಸತ್ವಾಪಾದಕ ಆವರಣ, ಆಪಾನಾಪಾದಕ ಆವರಣ. ಇವು ಎಲ್ಲ 2 ಏನದವ? ಅಜ್ಞಾನದ 2 ಅಂಗಗಳು. ಈ ಅಂಗಗಳನ್ನ ಎಲ್ಲಿವರೆಗೆ ಸರಿಸುವುದಿಲ್ಲಲ್ಲ, ಅಲ್ಲಿವರೆಗೆ ನಮ್ಮ ನಿಜವಾದ ಆತ್ಮ ಸ್ವರೂಪದ ನಾನು ಆ ಬ್ರಹ್ಮ ಸ್ವರೂಪ ಇದ್ದೇನನ್ನೋದು ಗೊತ್ತಾಗುವುದಿಲ್ಲ. ಆತ್ಮನನ್ನ ಪಡೆದುಕೊಳ್ಳುವುದಿಲ್ಲ. ಎಂದೆಂದು ತಾನೇ ಆತ್ಮನೇ. ಆ ಆತ್ಮ ಸ್ವರೂಪ ಯಾವಾಗಲೂ ಇರುವಂಥದ್ದು. ಅದಕ್ಕೆ ಒಬ್ಬ ಅಜ್ಜಿ ತನ್ನ ಬಂಗಾರದ ಮೂಗುತಿಯನ್ನ ಕಳ್ಕೊಂಡಿದ್ಳಂತ ಮನ್ಯಾಗ. ಕಳ್ಕೊಂಡು ಯಾರೇ ಹೇಳಿದ್ರಂತ, ಅಲ್ಲ ಅಜ್ಜಿ ಏನು ಕಳ್ಕೊಂಡಿ ನೀನು? ಇಲ್ಲ, ನನ್ನ ಮೂಗಿನ ನತ್ತು ಕಳ್ಕೊಂಡೇನಿ, ಅದಕ್ಕ ಹುಡುಕಾಕತ್ತೇನಿ. ಎಲ್ಲಿ ಕಳ್ಕೊಂಡಿ ನೀನು? ಮನ್ಯಾಗ ಕತ್ತಲದೊಳಗ ಕಳ್ಕೊಂಡೇನಿ. ಎಲ್ಲಿ ಹುಡುಕಾಕತ್ತಿ? ಹೊರಗ ಎಲ್ಲ ಲೈಟಿನ ಕೆಳಗ ಬೆಳಕಿನಾಗ ಹುಡುಕ. ಅದಕ್ಕ ಅಂದ್ರಂತ, ಇಲ್ಲ ಕಳ್ಕೊಂಡಿದ್ದು ಬೆಳಕಿನಾಗ ಹುಡುಕಬೇಕು ಅಂತೇಳಿ. ಅದಕ್ಕೆ ಕಳ್ಕೊಂಡಿದ್ದು ಒಂದು ಕಡೆ, ಹುಡುಕಾಡುದು ಒಂದು ಕಡೆ. ಎಲ್ಲಿ ಕಳ್ಕೊಂಡಿ? ಮನೆಯೊಳಗ ಕಳ್ಕೊಂಡೇನಿ, ಕತ್ತಲದೊಳಗ. ನೀ ಎಲ್ಲಿ ಹುಡುಕಾಕತ್ತಿ? ಹೊರಗ ಹುಡುಕಾಕತ್ತೇನಿ. ಎಲ್ಲಿ ನೀ ಕಳ್ಕೊಂಡಿ? ಎಲ್ಲ ಅಲ್ಲೇ ಹುಡುಕವ
ಅಜ್ಜಿ ಹೊರಗೆ ಹುಡುಕಿಡಿಸುವುದು. ಎಲ್ಲಿ ನೀ ಕಳ್ಕೊಂಡಿಯಲ್ಲ ಅಲ್ಲೇ ಹುಡುಕು ಅಂತೇಳಂತಂದಾಗ ಹುಡುಕಿದಾಗ, ಹಾಗೆ ನಾವು ಎಲ್ಲೇ ನಮ್ಮ ಆತ್ಮ ಸ್ವರೂಪವನ್ನ ಮರೆತೇವಲ್ಲ, ಅದು ಇರುವುದು ಒಳಗ ಇದೆ. ಇದ್ದಿದ್ದನ್ನ ವಿಷಯದಲ್ಲಿ ಕ್ಷಣಿಕ ಸುಖಕ್ಕಾಗಿ ನಾವು ಹುಡುಕ್ತೇವಲ್ಲ, ಹೊರಗ ಇಲ್ಲ, ಒಳಗ ಎಲ್ಲ, ಒಳಗು ಹೊರಗು ಇದ್ದಂತ ಆತ್ಮ ಸ್ವರೂಪ ಅದು ನಿಮ್ಮೆಲ್ಲರ ಸ್ವರೂಪ. ಮೂಲದಲ್ಲಿ ಅಜ್ಞಾನವನ್ನ ಆವರಿಸಿದೆಯಲ್ಲ ಅಂತ ಹೇಳಿದೆ. ಅದು ಯಾವ ಜ್ಞಾನವನ್ನ ಆವರಿಸಿದೆ ಅಂತೂ ಕೂಡ ಸಂಶಯ ಬರ್ತತಿ. ಎಂತ ಜ್ಞಾನವನ್ನ ಮುಚ್ಚಿದೆ ಅದು? ಯಾಕಂದ್ರ ಆವರಿಸಲ್ಪಟ್ಟ ಪದಾರ್ಥಕ್ಕಿಂತ ಆವರಿಸಿರುವ ಪದಾರ್ಥ ದೊಡ್ಡದಾಗಿರ್ಬೇಕಲ್ಲ. ಹಂಗಾರ ಆತ್ಮ ವಸ್ತುಕ್ಕಿಂತ ಈ ಆವರಣ ದ್ವಾರದಾತಲ್ಲ. ಅದರ ಆಶ್ರಯದಲ್ಲಿಟ್ಟುಕೊಂಡು ಅದನ್ನ ಮುಚ್ಚಿದೆಗೆ ತಂದಾಗ ಅದು ಅದಕ್ಕಿಂತ ದ್ವಾರದಾಗಿರ್ಬೇಕಲ್ಲ. ಈ ನಿಯಮದಂತೆ ನೋಡಿದರೆ ಆವರಿಸಿರುವ ಅಜ್ಞಾನ ಆವರಿಸಲ್ಪಟ್ಟ ಜ್ಞಾನಕ್ಕಿಂತ ದೊಡ್ಡದಾಗಿರಬೇಕು. ಇದು ಒಪ್ಪತಕ್ಕದ್ದಲ್ಲ. ಅದಕ್ಕ ಅಜ್ಞಾನವು ಸ್ವರೂಪ ಜ್ಞಾನವನ್ನ ಆವರಿಸಲಾರದು. ಅದು ಅಜ್ಞಾನವನ್ನ ಪ್ರಕಾಶ ಮಾಡುತ್ತದೆ. ಅಜ್ಞಾನವು ವೃತ್ತಿ ಆ ಜ್ಞಾನವನ್ನ ಆವರಿಸಲಾರದು. ಅದನ್ನ ನಾಶ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಯನ್ನ ಪಡೆದುಕೊಳ್ಳಬೇಕು ಅಂತ. ಅದಕ್ಕ ಸರ್ವ ದುಃಖಗಳಿಗೆ ಅಂದರೆ ಮೋಹಗಳಿಗೆ ಅಜ್ಞಾನವೇ ಕಾರಣವೆಂದು ತೋರಿಸಿ. ಇದ್ಯಾವುದಕ್ಕಿದೆ ಕಾರಣ? ಅಜ್ಞಾನ ಮೋಹಕ್ಕೆ ಕಾರಣ ಆಗಿದೆಯಲ್ಲ, ಅದನ್ನ ನೀನು ತಿಳಿದುಕೋ ಅರ್ಜುನ ಅಂತ ಹೇಳಿ ಪರಮಾತ್ಮ ಬಹಳ ಸುಂದರವಾಗಿ ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ದಾನಲ್ಲ. ಅದಕ್ಕ ಆತ್ಮನು ಅವಯವ ರಹಿತನು ಅಂತ ತಿಳಿದುಕೋ. ಈ ದೇಹದಂತೆ ಆತ್ಮನಿಗೆ ಏನಿಲ್ಲ, ಆತ್ಮನಿಗೆ ಅವಯವಗಳು ಇಲ್ಲ. ಮತ್ತ ಕ್ರಿಯಾರಹಿತನು, ಅವನಲ್ಲಿ ಯಾವ ಕ್ರಿಯೆಯು ಕೂಡ ಇಲ್ಲ. ವ್ಯಾಪಕನು ಆಗ್ಯಾನವ, ಎಲ್ಲಾ ಕಡೆ ಪರಿಪೂರ್ಣವಾಗಿ ತುಂಬಿಕೊಂಡಾನ. ಸ್ವತಃ ಭಕ್ತರ ಅಥವಾ ಬೇರೆ ಯಾರದೇ ಪಾಪವನ್ನ ತೆಗೆದುಕೊಳ್ಳುವುದಿಲ್ಲ. ಯಾರ ಪಾಪನು ತೆಗೆದುಕೊಳ್ಳುವುದಿಲ್ಲ, ಯಾರ ಪುಣ್ಯವನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ. ಬ್ರಾಹ್ಮಣನು ಬಂಗಾರವನ್ನ ತೆಗೆದುಕೊಂಡಂತೆ ಬ್ರಾಹ್ಮಣನು ಏನ್ ಮಾಡ್ತಾನೆ? ಯಾವುದೇ ಒಂದು ಪೂಜೆ ಮಾಡಿ, ಮನೆ ಪೂಜೆಯಾಗಲಿ ದೇವರ ಪೂಜೆಯಾಗಲಿ, ನಿನ್ನಗೋಸ್ಕರವಾಗಿ ನಾ ಪೂಜೆ ಯಾಗ ಯಜ್ಞಗಳನ್ನ ಮಾಡೇನಂತೇಳಿ ಆ ಬ್ರಾಹ್ಮಣ ಏನ್ ಮಾಡ್ತಾನ? ಬಂಗಾರವನ್ನ ತೆಗೆದುಕೊಂಡಂತೆ ಪರಮಾತ್ಮನು ಪಾಪವನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ. ಅವ ಬಂಗಾರ ಹೇಗೆ ತೆಗೆದುಕೊಳ್ತಾನಲ್ಲ, ಅವನ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ. ಹರಿರ್ಹರತಿ ಪಾಪಾಣಿ ದುಷ್ಟ ಚಿತ್ತೈರಪಿ ಸ್ಮೃತಃ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯೇಷ ಶೇಷಂ ಸ್ಮೃತಿ ಮಾತ್ರ ಏವ. ದುಷ್ಟವಾದ ಚಿತ್ತವುಳ್ಳ ಪುರುಷರಿಂದ ಸ್ಮರಿಸಲ್ಪಟ್ಟ ಹರಿಯೋ ಪಾಪಗಳನ್ನ ಅಪಹರಿಸ್ತಾನಲ್ಲ. ಕೇವಲ ನೆನಪು ಮಾಡಿಕೊಳ್ಳುವುದರಿಂದ ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾನಂತೂ ಕೂಡ ವಾಕ್ಯಗಳದವಲ್ಲ. ಹಾಗಾದರೆ ಭಕ್ತರು ಮಾಡಿದ ಪಾಪಗಳನ್ನ ಪರಮಾತ್ಮ ತೆಗೆದುಕೊಳ್ಳುತ್ತಾನಂತ ಹೇಳ್ತೀವಿಯಲ್ಲ, ನೀವರ ಹೇಳ್ತೀರಿ ಪರಮಾತ್ಮ ತೆಗೆದುಕೊಳ್ಳುವುದಿಲ್ಲ ಅಂತೂ ಹೇಳ್ತೀರಿ. ಅವರ ಪಾಪವನ್ನು ತೆಗೆದುಕೊಳ್ಳುವುದಿಲ್ಲ, ಪುಣ್ಯಗಳನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ಸ್ಮೃತಿಗಳು ಹೇಳ್ತಾವಲ್ಲ. ಹರಿಹಿ ಹರತಿ ಪಾಪಾನಿ ದುಷ್ಟ ಚಿತ್ತೈಹಿ ಅಪಿ ಸ್ಮೃತಃ ಅನೇಕ ಜನ್ಮ ಆರ್ಜಿತ ಪಾಪ ಸಂಚಯಂ ಹರತಿ ಏಷ ಶೇಷಂ ಸ್ಮೃತಿ ಮಾತ್ರ ಇವ. ಇಂಥ ಶ್ರುತಿಗಳು ಹೇಳ್ತಾವಲ್ಲ, ನೀವರ ಹೇಳ್ತೀರಿ ಆ ಪಾಪನು ಸ್ವೀಕಾರ ಮಾಡುವುದಿಲ್ಲ, ಪುಣ್ಯವನ್ನು ಕೂಡ ಸ್ವೀಕಾರ ಮಾಡುವುದಿಲ್ಲ ಅಂತ ನೀವು ಹೇಳ್ತೀರಲ್ಲ. ಭಕ್ತರು ಮಾಡಿದ ಪಾಪಗಳನ್ನ ಪರಮಾತ್ಮ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾವಲ್ಲ. ಹೀಗೆ ಒಂದು ವೇಳೆ ಹೇಳಿದ್ದಾದರೆ ಅದು ಯೋಗ್ಯ ಆಗಿರುವುದಿಲ್ಲ. ಅವಶ್ಯವಾಗಿ ಅವು ಹಾಗೆ ಹೇಳ್ತಾವಲ್ಲ, ಆದರೆ ಹಾಗೆ ಹೇಳುವುದು ನಾಮ ಕೀರ್ತನೆ ರೂಪ. ಪ್ರಾಯಶ್ಚಿತ್ತದಿಂದ ಅಜ್ಞಾನಿಗಳಿಗೆ ಅವರ ಪಾಪಗಳಿಂದ ಬಿಡಿಸುಗೋಸ್ಕರವಾಗಿದೆ. ನಾವು ಪಾಪ ಕರ್ಮವನ್ನ
ಕಳ್ಕೋಬೇಕಂತಂದ್ರೆ ನಾವು ತಿಳಿಯದೆ ತಿಳಿದೋ ಪಾಪವನ್ನ ಮಾಡ್ತೆ ಬಂದಾಗ ನಾವು ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಆ ಪಾಪಗಳನ್ನ ಬಿಡಿಸ್ಕೋಬೇಕಂತ. ಪರಮಾತ್ಮನ ವಿಕಾರಿ ಎಂದು ಹೇಳಿ ಅವರ ಪಾಪಗಳನ್ನ ತೆಗೆದುಕೊಳ್ಳುತ್ತಾನಂತ ಹೇಳುವ ಅಭಿಪ್ರಾಯ ಇರುವುದಿಲ್ಲಪ್ಪ. ತಸ್ಮಾತ್ ಸಂಕೀರ್ತನಂ ವಿಷ್ಣೋ ಜಗನ್ಮಯ ಮಂಗಲ ಹಂಸಾಂ ಮಹತಾಂ ಅಪಿ ಕೌರವ್ಯ ವಿದ್ಯೆ ಕಾಂತಿಕ ನಿಷ್ಕೃತ ಕೃತಿಕಂ. ಅದಕ್ಕ ವಿಷ್ಣುವಿನ ಕೀರ್ತನೆ ಜಗತ್ತಿಗೆ ಮಂಗಳದಾಯಕ ಆಗಿದೆ. ಪರಮಾತ್ಮನ ಸ್ತುತಿ, ಪರಮಾತ್ಮನ ಗುಣಗಾನ, ಅವನ ಸಂಕೀರ್ತನೆ ಮಾಡುವುದೇನಾಗಿದೆ, ಅದು ಮಂಗಳದಾಯಕ ಆಗಿದೆ. ಹೇ ಕೌರವನೇ, ಹೇ ಪಾಂಡವ, ನೀ ಕೇಳು, ನೀನು ಮಹಾಪಾಪಗಳಿಗೂ ಕೂಡ ಅದನ್ನ ಖಂಡಿತವಾಗಿಯೂ ಪ್ರಾಯಶ್ಚಿತ್ತವೆಂದು ತಿಳಿದುಕೊಳ್ಳುವವನಾಗು. ಇದಕ್ಕೇನು ಕಾರಣ? ನೀನು ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ತಿಳ್ಕೊ. ಏಕ ವಿನಿಷ್ಕೃತಿ ಶಂಭೋ ಸಕೃತ ದೇವ ಹಿ ಕೀರ್ತನಂ. ಕೇವಲ ಶಂಭುವಿನ ಕೀರ್ತನೆಯೇ ಮುಖ್ಯ ಪ್ರಾಯಶ್ಚಿತ್ತವಾಗಿದೆ. ಪರಮಾತ್ಮನ ನೆನಪು ಬರಬೇಕಾದ್ರೆ, ಅವನ ಸ್ಮರಣೆ ಬರಬೇಕಾದರೆ, ನಮ್ಮ ನಾಲಿಗೆ ಮೇಲೆ ಅವನ ಗುಣಗಾನ ಬರಬೇಕಾದರೂ ಕೂಡ ಇದಕ್ಕೆ ನಂತರ ಪ್ರಾಯಶ್ಚಿತ್ತ ಕರ್ಮ ಅಂತ ಹೇಳ್ತಾರ. ಹೇಳಿದರೆ ನಿರ್ವಿಕಾರತ್ವವನ್ನ ಹೇಳುವ ಅನೇಕ ಶ್ರುತಿಗಳೊಡನೆ ವಿರೋಧವಾಗುವ ಪ್ರಸಂಗ ಬಂದೀತು. ಅದಕ್ಕ ಯಾವನೋ ಒಬ್ಬ ಭಕ್ತನ ಅಥವಾ ಬೇರೆ ಯಾರಾದರೂ ಭಕ್ತಿಯಿಂದ ಸಮರ್ಪಿಸಲ್ಪಟ್ಟ ಶ್ರೌತ ಕರ್ಮ ಆಗಲಿ ಸ್ಮಾರ್ಥ ಕರ್ಮಗಳ ಅನುಷ್ಠಾನದಿಂದ ಹುಟ್ಟುವ ಪುಣ್ಯವನ್ನ ಕೂಡ ಅಗ್ನಿ ಆಹುತಿಗಳನ್ನ ತೆಗೆದುಕೊಂಡು ಸ್ವಲ್ಪವಾದರೂ ಕೂಡ ತೆಗೆದುಕೊಳ್ಳುವುದಿಲ್ಲ. ಯಜ್ಞಯಾಗ ಮಾಡುವಾಗ ಆ ಬೆಂಕಿಗೆ ಆಹುತಿಯನ್ನ ಕೊಟ್ಟಾಗ ತುಪ್ಪದ ಅನ್ನವನ್ನ ಹಾಕ್ತೇವೆ, ಹವಿಸ್ಸನ್ನ ಹಾಕ್ತೇವೆ, ಕಟ್ಟಿಗೆಯನ್ನ ಹಾಕ್ತೇವೆ. ಆ ಬೆಂಕಿ ದೇವ, ಅಗ್ನಿ ದೇವ ಸ್ವೀಕಾರ ಮಾಡ್ತಾನಲ್ಲ, ಹಾಗೆ ಪರಮಾತ್ಮ ಅದು ಯಾವುದನ್ನು ಕೂಡ ಸ್ವೀಕರಿಸುವುದಿಲ್ಲ. ಧರ್ಮವನ್ನು ಉಂಟು ಮಾಡುವ, ಅಧರ್ಮವನ್ನ ನಾಶ ಮಾಡುವ, ವರವನ್ನ ಕೊಡುವವನಾದ ಪೂಜ್ಯ ಭಗವಂತನಾದ ದೇವನನ್ನ ಪ್ರಭು ಪ್ರೀಣಾತಿ ಪತ್ರಂ ಪುಷ್ಪಂ ಫಲಂ ತೋಯಂ. ಅಮ್ಮ ಏನಿಗೆನ ಪ್ರಭು ಪತ್ರಂ ಮಂತ್ರೆಯಾಗಲಿ, ಹೂವಾಗಲಿ, ನೀರನ್ನಾಗಲಿ ಪರಮಾತ್ಮ ಪ್ರೀತಿಯಾಗ್ಯಾನಲ್ಲ. ಪತ್ರ, ಹೂ, ಹಣ್ಣು, ನೀರುಗಳನ್ನ ಪರಮಾತ್ಮನು ಪ್ರೀತಿಯಿಂದ ಗ್ರಹಿಸುತ್ತಾನೂ ಕೂಡ ಇತ್ಯಾದಿ ಶ್ರುತಿ ಸ್ಮೃತಿಗಳು ವಾಕ್ಯಗಳಿಗೆ ಅಪ್ರಾಮಾಣ್ಯ ಉಂಟಾದೀತು ಎಂದು ಹೇಳಿದರೆ ಅದು ಕೂಡ ಯುಕ್ತ ಆಗುವುದಿಲ್ಲಪ್ಪ. ಯಾಕಂದ್ರೆ ಚಿತ್ತ ಶುದ್ಧಿ ಇಚ್ಛೆಯುಳ್ಳ ಮುಮುಕ್ಷುವಿಗೆ ಪರಮೇಶ್ವರನ ಉಪಾಸನೆಯಲ್ಲಿ ರುಚಿಯನ್ನ ಹುಟ್ಟಿಸಲು, ಈಶ್ವರನ ಮಹತ್ವವನ್ನ ಪ್ರತಿಪಾದನೆ ಮಾಡುವುದರಲ್ಲಿ ಈ ವಾಕ್ಯಗಳಿಗೆ ತಾತ್ಪರ್ಯವಿದೆಯಪ್ಪ. ಅದಗ ವಾಯೋಹೋ ವೈಕ್ಷೇಪಿಷ್ಟ ದೇವತಾ, ಗಾಳಿಯೋ ವೇಗವಾಗಿ ಓಡುವ ದೇವತೆಯಾಗಿದ್ದಾನೆಲ್ಲ ಇತ್ಯಾದಿ ಅರ್ಥವಾದ ವಾಕ್ಯಗಳಂತೆ ಅವುಗಳನ್ನೇ ಪ್ರಾಮಾಣ್ಯ ಕೂಡ ಹೊಂತ ಇದೆ. ಪಂಡಿತ ಮತ್ತು ಪಾಮರರೆಲ್ಲವೂ ಕೂಡ ಸ್ನಾನ, ಸಂಧ್ಯೆ, ಅನುಷ್ಠಾನ, ಯಜ್ಞ, ದಾನಗಳಿಂದ ಹುಟ್ಟಿದ ಫಲವನ್ನ ಈಶ್ವರನಿಗೆ ಸಮರ್ಪಣೆ ಮಾಡ್ತಾರೆ. ಯಾರಾದರೂ ಕೂಡ ದಾನ ಮಾಡುವುದು ಭಗವಂತನಿಗೆ ಅಂತೇಳಿ ಅರ್ಪಣೆ ಮಾಡ್ತಾರಲ್ಲ, ಈಶ್ವರನು ಸ್ವೀಕರಿಸ್ತಾನ. ಇದು ಹೇಗೆಂದು ಆಕಾಂಕ್ಷೆ ಉಂಟಾದರೆ ಅವರು ವೇದಾಂತ ವಿಚಾರಜನ್ಯವಾದ ಜ್ಞಾನವಿಲ್ಲದ್ದರಿಂದ ಹಾಗೆ ಮಾಡ್ತಾರಪ್ಪ. ಅದಕ್ಕೇನಿಲ್ಲ, ಆ ವಿವೇಕ ಇರಲಾರದಕ್ಕಾಗಿ ಅವರು ಆಚರಣಾಗಿ ಮಾಡ್ತಾರ. ಆತ್ಮನು ದೇಹೇಂದ್ರಿಯಾದಿಗಳಿಗಿಂತಲೂ ಭಿನ್ನನು, ವಿಕಾರರಹಿತನು, ಅರು ರೂಪನು, ಪರಿಪೂರ್ಣನು, ಅಖಂಡೈಕ ರಸನಾಗಿದ್ದಾನನ್ನೋದು ಕೂಡ ಜ್ಞಾನ ಆಗಿದೆ. ಅದಕ್ಕಿಂತ ವಿಪರೀತವಾಗಿದ್ದದ್ದು ಅಜ್ಞಾನವಾಗಿದೆ. ಇದೇನಿದೆ? ಅಜ್ಞಾನ. ಇಂಥ ಅಜ್ಞಾನದಿಂದ ಉಕ್ತ ಲಕ್ಷಣಗಳುಳ್ಳ ಜ್ಞಾನವು ರಾಹುವಿನಿಂದ ಸೂರ್ಯನ ಬಿಂಬದಂತೆ ಮರೆಯಾಗಿದೆ.
ಇಡೀ ಜಗತ್ತನ್ನ ಸುತ್ತುವ, ಇಡೀ ಜಗತ್ತನ್ನ ಬೆಳಗುವ. ಗ್ರಹಣ ಕಾಲದಲ್ಲಿ ಆ ಸೂರ್ಯನ ಪ್ರಕಾಶ ರಾಹುವಿನಿಂದ ಮುಚ್ಚಿದಂತೆ ಇಡೀ ಲೋಕಕ್ಕೆ ಕತ್ತಲೆಯಾದಂತೆ ಆಗಿದೆಯಲ್ಲ. ಅದಕ್ಕ ಜ್ಞಾನವಾಗಿದೆ. ಅದಕ್ಕಿಂತಲೂ ವಿಪರೀತವಾದದ್ದು ಅಜ್ಞಾನವಾಗಿದೆ. ಆ ಅಜ್ಞಾನದಿಂದ ಉಕ್ತ ಲಕ್ಷಣಗಳುಳ್ಳ ಜ್ಞಾನ ಹೆಂಗಿದೆ? ರಾಹುವಿನಿಂದ ಸೂರ್ಯನ ಬಿಂಬದಂತೆ ಮರೆಯಾಗಿದೆ. ರಾಹು ಇಲ್ಲ ಸೂರ್ಯನನ್ನ ನಂಗ್ಯಾನ ಅಂತ ಹೇಳ್ತಾರಲ್ಲ, ಆ ಸೂರ್ಯಗೆ ಮರೆ ಮಾಡಿದಾಗ ಆ ಸೂರ್ಯನ ಪ್ರಕಾಶ, ನಿಖರವಾದ ಪ್ರಕಾಶ ಕಾಣದಂತೆ ಆಗಿದೆಲ್ಲ. ಹಾಗೆ ನಾನು ನನ್ನದೆಂದು ತಿಳಿದುಕೊಂಡು ಈ ಕರ್ಮದಿಂದ ಈಶ್ವರನು ಪ್ರಸನ್ನನಾಗ್ತಾನ. ನಾನು ಬದುಕಿದ್ದನ್ನ ನನಗೆ ಕೊಡುತ್ತಾನ, ನಾನು ಭೋಗಿಸುತ್ತೇನೆ, ಮತ್ತ ಬೇರೆಯವರಿಗೆ ಭೋಗಿಸುವಂತೆ ಮಾಡುತ್ತೇನೆ. ಈ ಪ್ರಕಾರವಾಗಿ ಏನಾಗ್ಯಾರ? ಎಲ್ಲರೂ ಮೋಹಿತರಾಗ್ಯಾರ. ಅವರು ಪರಮಾತ್ಮ ತತ್ವವನ್ನ ತಿಳಿಯುವುದರಿಂದ ಸಂಸಾರವನ್ನ ಪಡಿತಾರು. ಸಂಸಾರದಲ್ಲಿ ಬೆದ್ದು ಸಕಲ ದುಃಖಗಳನ್ನ ಸುಖಗಳನ್ನ ಅನುಭವಿಸ್ತಾರಲ್ಲ. ಒಂದು ವೇಳೆ ಎಲ್ಲರ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದ್ದಾದರೆ ಮುಮುಕ್ಷುವಿಗೆ ಆತ್ಮ ಜ್ಞಾನದ ಆವಿರ್ಭಾವವು ಹೇಗೆ ಉಂಟಾದೀತು? ಎಲ್ಲರಿಗೂ ಮುಚ್ಚೇದಂತ ಹೇಳಿದೆಲ್ಲಪ್ಪ. ಹೇ ಪರಮಾತ್ಮ, ನೀನು ಮುಮುಕ್ಷುವಿಗೂ ಕೂಡ ಈ ಮುಮುಕ್ಷು ಮಾಡಕತ್ತಾನ ಅಜ್ಞಾನದಿಂದ, ಈ ಭವಸಾಗರದಿಂದ, ಜನನ ಮರಣಾತ್ಮಕವಾದ ಈ ಬಂಧನದಿಂದ ನಾನು ಕಡೆಗಾಗಬೇಕಂತೇಳಿ ಅವೇನ್ ಮಾಡ್ತಾನ? ಸಾಧನ ಅವಸ್ಥೆಯಲ್ಲಿ ತೊಡಗಿಕೊಂಡಾನಲ್ಲ, ಅವಂಗ ಏನ್ ಹೇಳ್ತಿ? ಆದ್ರೆ ಈ ಪ್ರಕಾರ ಮೋಹಿತರಾಗಿರುವುದರಿಂದ ಅದಕ್ಕ ಎಲ್ಲರ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದ್ದಾದರೆ ಮುಮುಕ್ಷುಗಳಿಗೆ ಆತ್ಮ ಜ್ಞಾನದ ಆವಿರ್ಭಾವವು ಹೇಗೆ ಉಂಟಾದೀತು? ಮತ್ತೆಲ್ಲರೂ ಕೂಡ ಒಂದಿಷ್ಟು ಮುಮುಕ್ಷುಗಳದಾರ, ಒಂದಿಷ್ಟು ಮಂದಿ ಸಿದ್ಧರದಾರ, ಒಂದಿಷ್ಟ ಮಂದಿ ಸಾಧ್ಯರದಾರ. ಶರಣರು, ಸಂತರು, ಜ್ಞಾನಿಗಳು, ಯೋಗಿಗಳು ಅದರ ಸಿದ್ಧರದಾರಲ್ಲ. ಅವರಿಗೆ ಮುಕ್ತಿ ಹೇಗೆ ಆದೀತು? ಈ ರೀತಿಯಾದ ಆಕಾಂಕ್ಷೆ ಉಂಟಾದರೆ ಈಶ್ವರ ಪ್ರೀತ್ಯರ್ಥವಾಗಿ ಮಾಡಲ್ಪಟ್ಟ ನಿತ್ಯ ಮತ್ತು ನೈಮಿತ್ತಿಕ ಕರ್ಮಗಳ ಅನುಷ್ಠಾನದಿಂದ ಯಾವಾಗ ಚಿತ್ತ ಶುದ್ಧಿ ಆಗುತ್ತದಲ್ಲಪ್ಪ, ಎಲ್ಲಿವರೆಗೆ ನಮ್ಮ ಅಂತಃಕರಣ ಪರಿಪಕ್ವ ಆಗುವುದಿಲ್ಲ, ಈ ಕರ್ಮಗಳನ್ನ ಮಾಡಬೇಕಾದ್ರೂ ಕೂಡ ಪರಮಾತ್ಮನನ್ನ ನಾವು ಕೂಡಬೇಕಾದ್ರ ಎಲ್ಲಿವರೆಗೆ ನಮ್ಮ ಅಂತಃಕರಣ ಪರಿಪಕ್ವ ಆಗುವುದಿಲ್ಲ, ಅಲ್ಲಿವರೆಗೆ ಭಗವಂತನ ಸಾಕ್ಷಾತ್ಕಾರ, ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಕೋಟಿ ಕೋಟಿ ಜನ್ಮಗಳನ್ನ ಸುತ್ತಿ ಬಂದರೂ ಕೂಡ ಆ ಭಗವಂತನ ಪ್ರಾಪ್ತಿ ಆಗುವುದಿಲ್ಲ. ಹಂಗಾರ ಆಗಬೇಕಾದ್ರೆ ಕಾರಣ ಏನು? ಅದನ್ನ ಹೆಂಗ ನಾವು ಮಾಡ್ಕೋಬೇಕು ಅಂದ್ರ ನಮ್ಮ ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇದು ಪಾಪದ ಕೊಳೆಯಿಂದ ಸ್ವಚ್ಛವಾಗಿ ತೊಳಿಬೇಕಲ್ಲ. ನೀರಿನಿಂದ ಈ ದೇಹವನ್ನ ತೊಳೆದಾಗ ಮಾತ್ರ ಇದು ಸ್ವಚ್ಛ ಆಗಿರ್ತದಲ್ಲ. ಹಾಗೆ ಪರಮಾತ್ಮನ ಗುಣಗಾನವನ್ನ ಮಾಡ್ತಾ ಶಾಸ್ತ್ರಗಳ ಚಿಂತನ, ಶಾಸ್ತ್ರಗಳು ಹೇಳಿದಂತೆ, ವೇದಗಳು ಹೇಳಿದಂತೆ, ಶ್ರುತಿಗಳು ಹೇಳಿದಂತೆ, ಸದ್ಗುರುನಾಥರು ಹೇಳಿದಂತೆ ಆ ಚಿಂತನೆಯಲ್ಲಿ ನಾವು ಏನ್ ಮಾಡ್ಬೇಕು? ಸದಾ ಇದ್ದಾಗ ಮಾತ್ರ ನಮ್ಮ ಅಂತಃಕರಣ ಶುದ್ಧ ಆಗ್ತದಂತ. ಅದಕ್ಕ ನಿತ್ಯ ನೈಮಿತ್ತಿಕ ಕರ್ಮಗಳ ಅನುಷ್ಠಾನದಿಂದ ಯಾವಾಗ ಚಿತ್ತವು ಶುದ್ಧ ಆಗ್ತದಲ್ಲ, ಆಗ ಯಥಾರ್ಥವಾದ ಜ್ಞಾನ ಹುಟ್ಟುತ್ತಪ್ಪ. ಜ್ಞಾನವು ಅಜ್ಞಾನವನ್ನ ನಾಶ ಮಾಡಿ ಪರತತ್ವವನ್ನ ಪ್ರಕಾಶ ಮಾಡ್ತದಲ್ಲ, ಆಗ ಆ ಮುಮುಕ್ಷು ಮುಕ್ತಕ್ಕನಂತ. ಎಲ್ಲಿವರೆಗೆ ನಮ್ಮ ಜ್ಞಾನದ ಆವರಣವನ್ನ ಕಳೆದುಕೊಳ್ಳಲಾರದೆ, ಅದು ಪರಿಪಕ್ವವಾಗಲಾರದೆ ಮುಕ್ತರು ಆಗಲಿಕ್ಕ ಆಗುವುದಿಲ್ಲ. ಈ ಅಭಿಪ್ರಾಯ ಏನ್ ಮಾಡಿದ? ಜ್ಞಾನೇನ ಇತ್ಯಾದಿ ಶ್ಲೋಕಗಳಿಂದ ಕೂಡ ಹೇಳಿದ್ದಲ್ಲ ಪರಮಾತ್ಮ. ಅದಕ್ಕೆ ಅದರಂತೆ ನೀನು ಮಾಡಿದ್ದಾದರೆ, ಆ ಜ್ಞಾನ ಮಾಡ್ಕೋಬೇಕಾತಂದ್ರ ಅಜ್ಞಾನದ ಆವರಣವನ್ನ ಕಳೆದುಕೊಂಡು ನಿನ್ನ ನಿಜದ ಸ್ಥಿತಿಯಲ್ಲಿ ನೀನು ಇದ್ದಿದ್ದಾದರೆ ಅದು ನಿನಗೆ ನಿಜವಾದ
ಆನಂದದ ಸುಖ ಅಂತೂ ಕೂಡ ಹೇಳಿ ಅದಕ್ಕ ಏನ್ ಮಾಡಿದ, ಹೇ ಭಾರತ, ದೇವನು ಆಕಾಶದಂತೆ ನಿರ್ಲಿಪ್ತದನಪ. ಪರಮಾತ್ಮ ಹೆಂಗದನ? ಅವ ನಿರ್ಲಿಪ್ತದನ, ಹಾಗೆ ಪರಿಪೂರ್ಣನು ಕೂಡ ಅದನ. ಜಗತ್ತಿನಲ್ಲಿ ನಡೆಯುವ ಲಕ್ಷಾಂತರ ಕಾರ್ಯಗಳು ಆಕಾಶಕ್ಕೆ ಹೇಗೆ ಸಂಬಂಧ ಇರುವುದಿಲ್ಲವೋ ಅದರಂತೆ ಅದನವ. ಅದಕ್ಕ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೇನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತ ಹೇಳೈತಲ್ಲ. ಯಾವ ಶಸ್ತ್ರಾಸ್ತ್ರಗಳಿಂದಾಗಲಿ, ಬೆಂಕಿಯಿಂದಾಗಲಿ, ನೀರಿನಿಂದಾಗಲಿ, ಗಾಳಿಯಿಂದಾಗಲಿ ಹಾರಿಸುವುದಾದವೋ ಅದರಂತೆ ಪರಿಪೂರ್ಣನಾಗಿ ಜಗತ್ತಿನಲ್ಲಿ ನಡೆಯುವ ಲಕ್ಷಾಂತರ ಕಾರ್ಯಗಳು ಕೂಡ ಹೇಗೆ ಆಕಾಶಕ್ಕೆ ಸಂಬಂಧಿಸುವುದಿಲ್ಲವೋ ಹಾಗೆ ಜೀವಲೋಕದಲ್ಲಿ ಘಟಿಸುವ ಕರ್ಮಗಳು ದೇವನಿಗೆ ಸಂಬಂಧ ಆಗುವುದಿಲ್ಲಪ್ಪ. ಅವ ಹೆಂಗದನ? ನಾವು ನಿವೇದಿಸಿದ ಒಂದು ತುತ್ತನ್ನ ತಿನ್ನಲಾರ. ಆ ಭಗವಂತನಿಗೆ ಏನಾದರೂ ಮಾಡಿ ನಾನು ಅರ್ಪಿತವಾಗಿ ಅರ್ಪಿಸಬೇಕು ಅಂತೇಳಂದರೂ ಕೂಡ ಅವ ಒಂದು ತುತ್ತನ್ನು ಕೂಡ ತಿನ್ನಲಾರ. ನಾವು ಗೈಯುವ ಒಂದು ಕೆಲಸಕ್ಕೂ ಪ್ರೇರಣೆ ನೀಡಲಾರ. ಎಂಥ ವಿಮಲ ದೇವನನ್ನ ಅವಿದ್ಯೆ ಮರೆ ಮಾಡಿದೆ. ಆಗ ಅಸಂಖ್ಯ ಜೀವರು ತೋರಿ ಬಂದರಲ್ಲ, ತಾವು ದೇವನ ಅಂಶ ಅನ್ನುವ ಸತ್ಯವನ್ನ ಮರೆತು ಮೂಢರಾಗ್ಯಾರ. ಆ ದೇವನನ್ನ ಮರೆತು ನಾವೆಲ್ಲರೂ ಮೂಢರಾಗ್ಯವಲ್ಲ. ಕರ್ಮ ಕರ್ತೃತ್ವಾಭಿಮಾನ ತಳೆದರು, ಕರ್ಮ ಫಲಗಳ ಬಯಸಿ ಹೋಗಿಸಿ ಕರ್ಮ ಜಾಲದಲ್ಲಿ ಬದ್ಧರಾಗ್ಯಾರಂತ. ಅವರನ್ನ ಏನ್ ಮಾಡಿದ? ವೈಶೇಷಿಕ ಚಿಂತೆ ಕಾಡ್ತಾ ಇದೆ. ಯಾರು ಭೋಗ ಭಾಗ್ಯಗಳಲ್ಲಿ ಸುಖ ಆಯ್ತಂತ ತಿಳ್ಕೊಂಡು ಇಂಥ ಚಿಂತೆ ಕಾಡ್ತಾ ಇದೆ. ಅವರಿಗೆ ಶಾಂತಿ ಸಮಾಧಾನ ಏನಿಲ್ಲ. ತಮ್ಮ ನಿಜವಾದ ಸ್ವರೂಪವನ್ನ, ನಮ್ಮ ನಿಜವಾದ ಸ್ವರೂಪವನ್ನ ಎಲ್ಲಿವರೆಗೆ ನಾವು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ಶಾಂತಿ ಸಮಾಧಾನ ಏನು ಇಲ್ಲ. ಬದುಕಿದಷ್ಟು ಕಾಲ ಸೂಕರದಂತೆ ಮನೆ, ಹೊಲ, ಮಡದೆ, ಮಾನ, ಧನಗಳೆಂಬ ದುರ್ಗಂಧ ಪೂರಿತ ಕೊಳಚೆಯಲ್ಲಿ ಆಕಂಠ ಮುಳುಗಿ ಹೊರಳಿ ಆನಂದ ಪಡುತ್ತಿದ್ದಾರೆ. ಮುಖ್ಯಂತಿ ಜ್ಞಾನಿಗಳು ಮೋಹಿತರಾಗುವುದಿಲ್ಲಪ್ಪ ಅಂತೇಳಿ ಪರಮಾತ್ಮ ಹೇಳಿದಾನ. ಅದಕ್ಕೆ ನಾವೇನ್ ಮಾಡ್ಬೇಕು? ಜ್ಞಾನಿಗಳಾಗಿ ವಿಚಾರವಂತರಾಗಿ ನಾವು ಮಾಡುವ ಕರ್ತವ್ಯ ಕರ್ಮದಲ್ಲಿ ಏನಿದೆ ಅದನ್ನು ವಿಚಾರ ಮಾಡಿ ಆ ಪರಿಪೂರ್ಣನಾದ ಆತ್ಮ ಸ್ವರೂಪ ಭಗವಂತನ ನಿಜವಾದ ಸ್ವರೂಪವನ್ನ ನಾವು ಮುಮುಕ್ಷುಗಳಾಗಿ ಎಲ್ಲವೂ ಮಾಡಿದು ಅದು ಮಾಡಿ ಒಂದಾಗ ಕೂಡ ಆ ಭಗವಂತನಿಗೆ ಅರ್ಪಿಸಿ ನಾನು ಏನು ಮಾಡುವುದಿಲ್ಲ, ನನ್ನ ನಿಜವಾದ ಸ್ವರೂಪದಲ್ಲಿ ಏನು ಇಲ್ಲ ಅಂತ ತಿಳಿದುಕೊಂಡು, ಹೇ ಅರ್ಜುನ, ಈಗ ನೀನು ವಿಚಾರವಂತನಾಗಿ ಬುದ್ಧಿವಂತನಾಗಿ ನನ್ನ ನಿಜವಾದ ಸ್ವರೂಪವನ್ನ ತಿಳಿ ಅಂತ ಹೇಳಿ ಅರ್ಜುನ ಏನ್ ಮಾಡಿದ? ನಮ್ಮ ನಿಮ್ಮೆಲ್ಲರ ನಿಮಿತ್ತವಾಗಿ ಕೇಳಿದ. ಆ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಹೇಳಿದ ತತ್ವವನ್ನ, ವಿಚಾರಧಾರೆಯನ್ನ, ಅಂತ ಜ್ಞಾನವನ್ನ ಆ ಸದ್ಗುರುನಾಥ ಶ್ರೀಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಅದೇ ಚಿಂತನದಲ್ಲಿರಿಸಿ ಅಂತ ಜ್ಞಾನವನ್ನ ಕರುಣಿಸಲಂತೇಳಿ ಅವನಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶರಣಾರ್ಥಿಗಳು ಶಿವಸ್ವರೂಪಿಗಳೇ.